ಈ ಕಾರ್ನರ್ಗೆ ಹೋದ ತಕ್ಷಣ ಆಟೋಮೆಟಿಕ್ ಅದೇ ಚೇಂಜ್ ಮಾಡ್ಕೊಬಿಡುತ್ತೆ ಸರ್. ಮಾಡ್ಬೋದು ನೀವು ಅಲ್ಲೇ ವರ್ಕ್ ಮಾಡ್ತೇನೆ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಕಾರ್ನರ್ ಬಂತು ಅಂದ ತಕ್ಷಣ ಕ್ಲಾತ್ನ ಸೈಡ್ಗೆ ಹಾಕೋಬಿಡುತ್ತೆ ಸರ್. ನೀವು ಹೆವಿ ಕೊಟ್ಟಿದ್ದೀರಾ ವೆಟ್ಟು, ಅದಕ್ಕೋಸ್ಕರ ಸರ್. ಹಾಂ ಹೌದು ಸರ್. ಹಾಂ ಹಂಗೆ ಬಂದ್ಬಿಡುತ್ತೆ. ಪಾಸೂನು ಮಾಡೋದು ಬೇಕಾಗಿಲ್ಲ, ಹಂಗೇನೆ ಅದೇ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಸರ್. ಕಮ್ಮಿ ಆಯ್ತಾ ವಾಟ್ರ್? ವಿತಿನ್ ಸೈಡ್ ಆಗ್ತಾ ಇರುತ್ತೆ, ನಿಮಗೆ ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಹಾಂ ನೋಡಿ ಈಗ ಆ ಥರ ಸೈಡ್ಗೆ ಹೋಗ್ಬಿಟ್ಟು ಕಾರ್ನರ್ಗೆ ಹೋಗಿ ಅದು ಓಪನ್ ಆಯ್ತು ನೋಡಿ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ನಿಮಗೆ. ಅದು ತುಂಬಾ ಯೂಸ್ ಆಗ್ತಾ ಮೊದಲು ಓಲ್ಡ್ ವರ್ಷನ್ ಏನಾಗಿತ್ತು ಅಂದರೆ ಕಾರ್ನರ್ಗೆ ಹೋಗ್ತಾರಲ್ಲ ವೆಟ್ಟು. ಈಗೆಲ್ಲ ಬಂದು ಈ ಥರ ಕಾರ್ನರ್ಗೆಲ್ಲ ಹೋಗ್ಬಿಡುತ್ತೆ. ಓ ಇದು ಹೈಟ್ ಸ್ವಲ್ಪ ಡೌನ್ ಇದೆ. ಓಲ್ಡ್ ಒನ್ ಆಗ್ತಿತ್ತಲ್ಲ ಸರ್. ಆಯ್ತಾ ಸರ್. ಇದು ಬಂದು ನಿಮಗೆ ನಾರ್ಮಲ್ ಫೇರ್ ವಾಟ್ ಹಾಕೊಳ್ಳೋದು. ಇಲ್ಲಿ ಓಪನ್, ಇಲ್ಲಿ ಬಾಕ್ಸ್ ಇಲ್ಲಿ ಇದಿರುತ್ತೆ ನಿಮಗೆ. ಓಪನ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ವಾಟರ್ ಇಲ್ಲಿ ಫಿಲ್ ಮಾಡ್ಕೊಳ್ಳೋದು. ಫಿಲ್ ಮಾಡಿ ಕೂರ್ಸೋದು ಸೇಮ್ ಅದೇ ಥರನೇ ಕೂರಿಸುವಂಥದ್ದು. ಸ್ಪೇಸ್ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಇದು ಡರ್ಟಿ ವಾಟರ್ ಇದ್ರೊಳಗೆ ಕಲೆಕ್ಟ್ ಆಗುತ್ತೆ. ಹಾಂ, ನೀವು ಕ್ಲೀನ್ ಮಾಡೋದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಇರ್ತಾ ಇರುತ್ತೆ. ಓಕೆ, ಇದನ್ನ ನಾವು ತೆಗೆದು ಇಲ್ಲಿ ಇಂಡಿಕೇಟರ್ ಬರುತ್ತೆ ನಿಮಗೆ. ವಾಯ್ಸ್ ಬಂದಾಗ ನಾವು ಬಿಸಾಕಿದ್ರೆ ಬೇಕಾದ್ರೆ ನೀವು ಇಲ್ಲಿ ಫುಲ್ ನೋಡ್ಕೊಂಡು ಒಂದು 5 ವೀಕ್ ಒಂದು 15 ಡೇಸ್ಗೆ ಒಂದ್ಸರಿ ನೋಡ್ಬಿಟ್ಟು ರಿಮೂವ್ ಮಾಡಿ ಇದು ಮಾಡ್ಕೊಳ್ಳುವಂಥದ್ದು, ಕ್ಲೀನ್ ಮಾಡ್ಬೋದು. ಹಾಂ, ಇದು ಬಂದು ಸೇಮ್ ರೋಬ್ ಆಪ್ಷನ್ ಎಲ್ಲ ಸೇಮ್ ಇದೇ ಥರ ಇರ್ತಾವೆ. ರೋಲ್ ಬ್ರಸ್ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. 8 ಥ್ರೆಡ್ ಆಪ್ಷನ್ ಕೊಟ್ಟಿರ್ತೀವಿ. ಒಳಗಡೆ ಆನ್ ಮಾಡಿದ ತಕ್ಷಣ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ವೆಟ್ ಕ್ಲಾತ್ ಬಂದು ಇಲ್ಲಿ ಫಿಲ್ ಮಾಡ್ಕೊಳ್ಳೋದು ನಿಮಗೆ. ಓಕೆ, ಅವೆರಡು ಇಲ್ಲಿದೆಯಲ್ಲ, ಇಲ್ಲಿದೆಯಲ್ಲ, ಈಗ ಎರಡು ಫಿಟ್ ಮಾಡಿಕೊಂಡು ಎರಡು ಕಟ್ಟಂಗೆ ಆಮೇಲೆ ತೋರಿಸ್ಕೊಡ್ತೀನಿ ಸರ್. ಇದು ನೀವು ಡಿಸ್ಪ್ಲೇ ಓಪನ್ ಮಾಡ್ತೀವಿ. ಎಫ್ ಫಿಲ್ಟರ್ ಚೇಂಜ್ ಮಾಡ್ಬೇಕಂದಾಗ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಎಫ್ ಫಿಲ್ಟರ್ ಮಾತ್ರ ಕ್ಲೀನ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಏನು ಆಟೋಮೆಟಿಕ್ ಡೆಸ್ಟ್ ಅದೇ ಕ್ಲೀನ್ ಮಾಡಿ ಕೂರಿಸ್ತಾರೆ. ಸೇಮ್ ಸ್ಮಾರ್ಟ್ ಆ್ಯಪಲ್ಲಿ ಓಪನ್ ಇರೋದು. ಈಗ ಆಲ್ರೆಡಿ ಮ್ಯಾಪ್ ಸೇವ್ ಮಾಡಿದ್ದೀನಿ ನಾನು. ಓಪನ್ ಮಾಡಿ ಸೇಮ್ ಆ್ಯಪಲ್ಲಿ ಇದರಲ್ಲಿ ಆಪ್ಷನ್ ಎಲ್ಲ ಇರ್ತಾಗುತ್ತೆ. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಆಗ್ತದೆ. ಆನ್ ಬಟನ್ ಪ್ರೆಸ್ ಆಲ್ರೆಡಿ ಮ್ಯಾಪಿಂಗ್ ರನ್ ಆಗಿದೆ. ಇದು ಸೆಟ್ಟಿಂಗ್ಸ್ ಹಿಂಗೆ ನೋಡೋದು ನಾವು. ನಿಮ್ಗೆ